ಪ್ರಿಯ ವೀಕ್ಷಕರೇ ನಮಸ್ತೆ. ಇವತ್ತಿನ ಸ್ಟ್ರೈಟ್ ಫೈಟ್ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಶಿವಮೊಗ್ಗದ ಖ್ಯಾತ ವಕೀಲರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ, ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರ ಮೇಲೆ ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಸಾಕಷ್ಟು ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ದಾಖಲಿಸಿ ಇವತ್ತಿಗೂ ಅವರ ವಿರುದ್ಧ ಒಂದು ನಿಜವಾದ ಹೋರಾಟ ಮಾಡ್ತಿರ್ತಕ್ಕಂಥ ವಕೀಲರಾದ ವಿನೋದ್ ಅವರಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ ಸರ್. ತಾವು ಕೂಡ ಶಿವಮೊಗ್ಗದವರೇ, ಬಹಳ ಪ್ರಭಾವಿಗಳು ಈಶ್ವರಪ್ಪ, ಯಡಿಯೂರಪ್ಪ ಇವರೆಲ್ಲ. ಅವ್ರ ವಿರುದ್ಧ ಒಂದು ಈ ತರದ್ದು ಪ್ರಕರಣಗಳು ದಾಖಲಿಸಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅವ್ರ ಪ್ರಭಾವ ಇದೆಯೋ ಇಲ್ಲೋ ಅಂತ ನಾನು ಮುಂಚೆ ಯೋಚನೆ ಮಾಡಕ್ಕೆ ಹೋಗಲಿಲ್ಲ. ಅದು ಆವಾಗ ಅವರು 2009-10ರಲ್ಲಿ ಈ ಯಡಿಯೂರಪ್ಪ ಅವ್ರದ್ದು ಏನು ಈ ಪೆಸೆಟ್ ಕಾಲೇಜ್ ಏನಿದೆ, ಆ ಕಾಲೇಜಿನ ಜಾಗಗಳು ಸುಮಾರು ಒಂದು 45-50 ಎಕರೆ ಅಷ್ಟು ಆ ಜಾಗ ಏನಿದೆ ಎಲ್ಲ ಬಡವರಿಗೆ ಸೇರಿದ್ದ ಜಾಗ. ಅದು ಹೈವೇ ಮೇಲೆ, ಈಗ ಹೈವೇ ಮೇಲೆ ಇರುವಂಥ ಜಾಗ ಇದೆಯಲ್ಲ, ಅದು ಈ ಮುಸಲ್ಮಾನರಿಗೆ ಮತ್ತು ಹಿಂದುಳಿದವರಿಗೆ ಇವರಿಗೆಲ್ಲ ಸೇರಿದಂಥ ಜಾಗನ ಇವರು ಹೆದರಿಸಿ ಯಾವಾಗ ರೋಡ್ ವೈಡ್ನಿಂಗ್ ಆಗ್ತದೆ, ಇದು ನಾವು ಹೇಳಿದ್ದ ಒಂದು ರೇಟಿಗೆ ಇದನ್ನೆಲ್ಲ ಮಾರಿ ಹೋಗ್ಬೇಕಾಗ್ತದೆ, ಇಲ್ಲಾಂದ್ರೆ ನಿಮಗೆ ಯಾವುದು ಏನು ಸಿಗೋದಿಲ್ಲ ಇದು ಅಂತ ಹೇಳಿ ಅವರಿಗೆ ಫೋರ್ಸಿಬಲಿ ಅಲ್ಲಿಂದ ಎವಿಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರು. ಅವರೆಲ್ಲ ನನ್ನ ಕ್ಲೈಂಟ್ಸು. ಇದು ಬೇಸಿಕಲಿ ಅವ್ರ ಮೇಲೆ ಶುರುವಾಗ ಕಾರಣ ಅದು. ಅವ್ರು ಬಂದು ಇದೆಲ್ಲ ಈ ಥರ ಹೇಳಿದಾಗ ನಮಗೆ ಈ ಥರ ಹೀಗೆಲ್ಲ ಮಾಡಿಬಿಟ್ರು. ಅವರೆಲ್ಲ ಮುಗಿದ ಮೇಲೆ ಬಂದು ನನ್ನ ಹತ್ರ ಹೇಳಿದ್ದಾರೆ, ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ. 30,000-35,000 ಎಕರೆಗೆ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಈಗ ಒಂದು ಮ್ಯಾಟರ್ ಆಫ್ 4 ಇಯರ್ಸಿಗೆ ಅದು 35 ಲಕ್ಷ ಕೊಟ್ಟರೆ ಸಿಗಲ್ಲ ಜಾಗ. ಅದು ಅಲ್ಲಿ ವ್ಯಾಪಾರ, ಅದು ಕ್ರೈಕ್ ತಾಂಡ್ಮೇಲೆ ಮುಗಿತದು. ಇವ್ರು ಏನ್ ಬೇಕಾದ್ರೂ ಹೇಳಿರ್ಬೋದು. ಯಾಕಂದ್ರೆ ಒಬ್ಬ ಮನುಷ್ಯಂಗೆ ವ್ಯವಸ್ಥೆ ಬರುತ್ತೋ ಇಲ್ವೋ, ಅದು ತನ್ನ ಜಮೀನು ಕೊಡಬೇಕೋ ಬೇಡವೋ ಅನ್ನೋದು ಅವ್ನ ನಿರ್ಧಾರಕ್ಕೆ ಬಿಟ್ಟಿತ್ತಂತದ್ದು. ಆಮೇಲೆ ಯಾರು ಫೋರ್ಸಿಬಲಿ ಅದನ್ನ ಕಬಳಿಲ್ಲ, ಇದು ಫೋರ್ಸ್ ಕೊಟ್ಟಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತಪ್ಪೇನಾದ್ರಲ್ಲಿ ಅಲ್ಲ. ಫೋರ್ಸಿಬಲಿ ಮಾಡಿದ್ದಾರೆ ಅಂದ್ರೆ ಅವ್ರು ಬೇರೆ ರೀತಿನೂ ಅವರಿಗೆ ಒತ್ತಡ ತಂದಿದ್ದಾರೆ. ಅವ್ರು ಕೊಡ್ಲಿಕ್ಕೆ ಬಹಳ ವರ್ಷದಿಂದ ಆ ಜಾಗನ ಆಕ್ಯುಪೈ ಮಾಡ್ಕೊಂಡು ಅವರು ಜಮೀನು ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದವ್ರನ್ನ ಬೇರೆ ಬೇರೆ ರೀತಿಯಲ್ಲೂ, ಇದು ರೋಡ್ ವೈಡ್ನಿಂಗ್ ಆಗ್ಬಿಟ್ರೆ ಈ ಜಾಗ ಹೋಗ್ಬಿಡುತ್ತೆ, ನಿಮಗೆ ಏನೂ ಸಿಗೋದಿಲ್ಲ, ಆದ್ರಿಂದ ನಾವು ಕೊಡೋದೇನಿದೆ ತಗೊಂಡು ಖಾಲಿ ಮಾಡ್ಕೊಳ್ಳಿ. ನೋಡಿ, ಅಲ್ಲೇ ಅದರದ್ದೇ 30-32 ವರ್ಷದಿಂದ ಮುಂದ್ಗಡೆ ಮಣಿ ಅಂತ ಹೇಳಿ ಒಬ್ರು ವಾಸವಾಗಿದ್ದಾರೆ. ಇವತ್ತು ಕೂಡ ಆ ಗೇಟ್ ಎದುರುಗಡೆ ಅವರು ಏನು ಡೆಮಾಲಿಷ್ ಮಾಡಿದ್ದಾರೆ. ನವೆಂಬರ್ 2012ರಂದು 4ನೇ ತಾರೀಕು ನವೆಂಬರ್, ಅದು ಭಾನುವಾರ ದಿವಸ ಬೆಳಿಗ್ಗೆ 4 ಗಂಟೆಗೆ ಬಂದು ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎದುರಿಗೆ ಆ ಮನೆಯನ್ನ ಡೆಮಾಲಿಷ್ ಮಾಡ್ತಾರೆ. ಯಾಕಂದ್ರೆ ಅವನು ನಾನು ಜಾಗ ಬಿಟ್ಕೊಡಲ್ಲ ಅಂತ ಕೂತಿದ್ದ ಅವನು, ಮಣಿ ಅನ್ನೋ ವ್ಯಕ್ತಿ. ಇವತ್ತು ಅವನು ರೋಡ್ ಮೇಲೆ ಇದ್ದಾನೆ. ಅವನ ಸಂಸಾರ, ಅವನ ಮಕ್ಕಳು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿರೋ ಅವ್ರ ಮಕ್ಕಳು ಎಲ್ಲ ಇವತ್ತು ಆಶ್ರಯ ಇಲ್ಲದೆ ದಾರಿಯಲ್ಲಿದ್ದಾರೆ. ಅದ್ರೂ ಕೂಡ ನಾವು ಅದು ಆ ಬಿಲ್ಡಿಂಗ್ ಅನ್ನ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಇತ್ತು, ಕೋರ್ಟ್ ಇಂಜೆಕ್ಷನ್ ಇತ್ತು, ಪರ್ಮನೆಂಟ್ ಇಂಜೆಕ್ಷನ್ ಇತ್ತು. ಇನ್ ಸ್ಪೈಟ್ ಆಫ್ ದಟ್ ದೇ ಅಬ್ಯೂಸ್ಡ್ ಅಂಡ್ ಮಿಸ್ಯೂಸ್ ದಿ ಆಫೀಸ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಬೆಳಗ್ಗೆ 4 ಗಂಟೆಗೆ AC ಬಂದು ಖುದ್ದಾಗಿ ನಿಂತ್ಕೊಂಡು ಡೆಮಾಲಿಷ್ ಮಾಡ್ತಾರೆ. ದಿಸ್ ಇಸ್ ದಿ ಟೈಪ್ ಆಫ್ ಅಬ್ಯೂಸ್ ದೇ ಮೇಕ್. ಈ ಬಡವರ ಮೇಲೆ ಒತ್ತಡ ಹೇರಿ ಇದು ಮಾಡಿದ್ದನ್ನ ಅವರ ಮಣಿಯ ಮಿಸ್ಸಸ್ ಏನಿದ್ದಾರೆ ಇವತ್ತು ಕೂಡ ಅವರು ಸೈಕಿಕ್ ಆಗಿ ಅವ್ರು ಟ್ರೀಟ್ಮೆಂಟ್ ತೊಳ್ತಾರೆ. ಅವ್ರು ಸರಿಯಾಗಿ ಮಾತಾಡಲ್ಲ. 32 ವರ್ಷದಿಂದ ಅವರಲ್ಲಿ ಪೊಸಿಷನ್ ಇದ್ದವರು. ಪರ್ಮನೆಂಟ್ ಇಂಜೆಕ್ಷನ್ ಇದ್ದಿದ್ದನ್ನು ಕೂಡ ಅವ್ರು ಹೊಡೆದಾಕಿರೋದು. ಇವತ್ತಿಗೂ ಅವ್ರಿಗೇನು ಪರಿಹಾರ ಸಿಕ್ಕಿಲ್ಲ. ಅದು ನಾವು ಹಾಕೊಂಡಿದ್ದೀವಿ ಶಿವಮೊಗ್ಗ ಕೋರ್ಟಲ್ಲಿ. ನಾನೇ ಅವ್ರ ಪರವಾಗಿ ವಕೀಲರು, ನಾನು ಅದು ನಡೆಸ್ತಾ ಇದ್ದೀನಿ. ಅಂದ್ರೆ ಇಂಥದೊಂದು ಘಟನೆ ನೋಡಿ, ನೀವು ಎಲ್ಲೋ ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಲ್ಲ, ಅದಕ್ಕೆ ಈ ಘಟನೆ ಆಮೇಲೆ ಇದಾಗಿ ಬಂದಿದ್ದು. ಆವಾಗ ಆ ಜಾಗಗಳನ್ನೆಲ್ಲ ಈ ಕಡಿಮೆ ರೇಟ್ನಲ್ಲಿ ತಗೊಂಡ್ರು. ನೀವು ಹೇಳಿದ್ರಲ್ಲ, ಈಗ ಅವ್ರು ಕೊಟ್ಟಿದ್ದಾರೆ, ಕ್ರಯ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಮಾಡಿದ್ದಾರೆ ಅಂತ. ಕ್ರಯ ಕೊಡದೇ ಇರೋರು ಅದರಲ್ಲಿ ಗಟ್ಟಿಯಾಗಿ ನಿಂತು ನೀವು ಮಣಿ ಒಬ್ಬನೇ. ಬಹಳಷ್ಟು ಜನ ಇದೇ ರೀತಿ ನಾವು ಕೊಡಲ್ಲ ಅಂತ ಕೂತವ್ರೆ. ಅವರಿಗೆಲ್ಲ ಬೇರೆ ಬೇರೆ ರೀತಿ ಒತ್ತಡ ಹೇರಿ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರೋದು. ನೀವು ಬೇಕಾದ್ರೆ ಅವ್ರನ್ನೂ ಯಾವ್ದಾದ್ರು ಸಂದರ್ಭ ಸಿಕ್ಕರೆ ಕರ್ಕೊಂಡ್ಬಂದು ಕೂರಿಸ್ತೀನಿ, ಅವ್ರು ಯಾವ್ಯಾವ ರೀತಿ ಪ್ರೆಷರ್ ಹಾಕಿದ್ರು, ಏನೇನು ಮಾಡಿದ್ರು ಅಂತ. ಅಲ್ಲಿಂದ ನನಗೊಂದು ಅನಿಸ್ತು, ಇವರು ಈ ರೀತಿ ಬಡವರಿಗೆ ಈ ರೀತಿ ಶೋಷಣೆ ಮಾಡ್ತಾ ಇದ್ದಾರಲ್ಲ. ಅಭಿವೃದ್ಧಿ ಅನ್ನೋ ಒಂದು ನೆಪದಲ್ಲಿ ನೋಡಿ ರೋಡ್ ಮಾಡಿದ್ದೀವಿ, ಅದು ಮಾಡಿದ್ದೀವಿ. ರೋಡ್ಸ್ ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಪಡಿಸಿರೋದು ಎಲ್ಲಿ? ತಮ್ಮ ಸಂಸ್ಥೆ ಎಲ್ಲಿದೆ, ತಮ್ಮದೆಲ್ಲೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ, ಆ ಜಾಗಕ್ಕೆ ಮಾತ್ರ ರೋಡ್ ವೈಡ್ನಿಂಗು, ಡಬಲ್ ರೋಡು, ಈ ಥರದೆಲ್ಲ ಆಗಿರೋದು ಅವರ ಇದಕ್ಕೆ. ಅದರ್ವೈಸ್ ಶಿವಮೊಗ್ಗ ಅದೇ ಥರನೇ ಮೊದಲೇ ಆಗಿತ್ತು, ಅದೇ ಥರನೇ. ನೀವು ಕ್ರಾಸ್ ರೋಡ್ಸ್ ಅವು ಇವೆಲ್ಲ ನೋಡೋದಾದ್ರೆ, ನೀವು ಮೊದಲನೇ ಬಾರಿಗೆ ಹೌಸಿಂಗ್ ಬೋರ್ಡ್ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಕೇಸ್ ಹಾಕಿರಿ. 4 ಸೈಟ್ಗಳನ್ನ ಯಡಿಯೂರಪ್ಪನವರು ಪತ್ರಕರ್ತರಿಗೆ ಕೊಟ್ಟಿದ್ದಾರೆ ಅಂತ. ಅವ್ರು ಯಾರು ನಿಜವಾದ ಪತ್ರಕರ್ತರ ಅಥವಾ ಯಾರಿದ್ರು ಅವರು? ಏನಾಯ್ತಪ್ಪ ಅದು? ಏನಾಗ್ತದೆ, ಯಡಿಯೂರಪ್ಪ ಅವರು, ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಲೆಟರ್ ಹೆಡ್ನಲ್ಲಿ ಕಮಿಷನರಿಗೆ, ಹೌಸಿಂಗ್ ಬೋರ್ಡ್ ಕಮಿಷನರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಡ್ತಾರೆ. ರೆಕಮೆಂಡೇಶನ್ ಲೆಟರ್ ಯಾವ ರೀತಿ ಕೊಡ್ತಾರೆ ಅಂದ್ರೆ, 4 ಜನ ಇದ್ದಾರೆ ನನ್ನ ಮೊದಲನೇ ಪ್ರಕರಣದಲ್ಲಿ. ಇವರು ಆರೋಪಿಗಳು 4 ಜನ. ಇವರು 4 ಜನರಿಗೆ ವಿತ್ ಸೈಟ್ ನಂಬರ್ ಹಾಕಿ ಕೊಡ್ತಾರೆ. ಶಿವಮೊಗ್ಗ ಕಲ್ಲಳ್ಳಿ ಏರಿಯಾದ್ದು ಸೈಟ್ ನಂಬರ್ ಹಾಕಿ, ಇಂಥವರಿಗೆ ಈ ಸೈಟನ್ನ ಇದು ಮಾಡಿ, ಇವರು ಬಹಳ ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದಾರೆ,
ಇವರಿಗೆ ಇದು ಮಾಡಿಕೊಡಿ ಅಂತೇಳಿ ಅವರು ರೆಕಮೆಂಡೇಶನ್ ಮಾಡ್ತಾರೆ. ಆ ಲೆಟರ್ ಬೇಸಿಸ್ ಮೇಲೆ ಕಮಿಷನರು ಅಲ್ಲಿಂದ ಎಡಬಲಿಗೆ ಫಾರ್ವರ್ಡ್ ಮಾಡ್ತಾರೆ, ಶಿವಮೊಗ್ಗ ಹಾಲೇಶಪ್ಪ ಅಂತ ಅವರು ಕೂಡ ಆರೋಪಿ. ಅವ್ರಿಗೆ ಫಾರ್ವರ್ಡ್ ಮಾಡಿ ಅದನ್ನ 4 ಜನರ ಹೆಸರಿಗೆ ಸೇಲ್ ಡೀಡ್ ಮಾಡ್ತಾರೆ. ಇದರಲ್ಲಿರೋ ಒಂದು ಬಹಳ ಒಂದು ಆಶ್ಚರ್ಯಕರವಾದ ಇದೇನು ಅಂದ್ರೆ, ಜೂನ್ 27ರಂದು ಅದು ರಿಜಿಸ್ಟರ್ ಆಗುತ್ತೆ. 2006 ಅನ್ಸುತ್ತೆ, 2007 ಜೂನ್ 27ರಂದು ರಿಜಿಸ್ಟರ್ ಆಗುತ್ತೆ. ಅರ್ಜಿ ಆಗಸ್ಟ್ 8ನೇ ತಾರೀಕು ಕೊಡ್ತಾರೆ. ಯಾವುದಕ್ಕೆ? ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಇದಕ್ಕೆ ಕೊಡಿ ಅಂತ ರಿಕ್ವೆಷನ್ ಕೊಡದೆ ಒಂದು ತಿಂಗಳ ನಂತರ. ಇದು ಅವ್ರು ಅಬ್ಸರ್ವ್ ಮಾಡಿಲ್ಲ, ಕ್ಲಿಯರ್ ಆಗಿ ಇನ್ವರ್ಟ್ ರಿಜಿಸ್ಟರ್ ಅಲ್ಲಿ ಎಂಟರ್ ಆಗಿದೆ. ಅದೆಲ್ಲ ದಾಖಲೆ ಸಮೇತ ನಾನು ಹಾಕಿರೋದು. ಅದು ಆ 4 ಸೈಟು ಪಕ್ಕ ಬರೋ ರೀತಿಯಲ್ಲಿ ರೆಕಮೆಂಡ್ ಮಾಡ್ತಾರೆ. ನಂತರದಲ್ಲಿ ಏನ್ ಮಾಡ್ತಾರೆ, 4 ಜನರು ಇವರು ಈ ಸನ್ಮಾನ್ಯ ಯಡಿಯೂರಪ್ಪನವರ ಪುತ್ರಿ ಅರುಣಾದೇವಿ ಅವರು ನಡೆಸ್ತಿರೋ ಒಂದು ಜನಶಿಕ್ಷಣ ಸಂಸ್ಥಾನ ಆಗಲಿ, ಆ ಪೆಸಿಟ್ ಇಲ್ಲಿ ಇರುವಂತ ಅಲ್ಲಿ ಎಂಪ್ಲಾಯೀಸೇ ಅವ್ರು 4 ಜನ. ಅವ್ರ ಪತ್ರಕರ್ತರೇನಲ್ಲ. ಅಲ್ಲ, ತಮ್ಮ ಎಂಪ್ಲಾಯೀಸ್ ಕೊಡ್ಬೇಕು ಅನ್ನೋ ಸದುದ್ದೇಶ ಇತ್ತು, ಅದು ಅವ್ರ ಹೆಸರು ತಗೋಬೇಕಾದ್ರೆ ದುರುದ್ದೇಶ ಇತ್ತು. ಅವ್ರಿಗೆ ತಗೊಳ್ಳೋ ಉದ್ದೇಶ ಆಗಿದ್ರೆ ಯಾವುದೋ ಒಂದು ಸೈಟ್ ಕೊಡಿ ಇವರಿಗೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೆಕಮೆಂಡ್ ಮಾಡಬೋಯ್ತು. ಸೈಟ್ ನಂಬರ್ ಹಾಕಿ ರೆಕಮೆಂಡ್ ಮಾಡ್ತಾರೆ, 57, 58, 43, 44. ದಟ್ ಮೀನ್ಸ್ ಆಲ್ ದಿ ಸೈಟ್ಸ್ ಪುಟ್ ಟುಗೆದರ್ ವಿಲ್ ಬಿಕಮ್ ಎ ಬಿಗ್ ಬಂಗ್ಲಾ ಸೈಟ್. ದೊಡ್ಡ ಸೈಟ್ ಆಗುತ್ತೆ. ಅದರಲ್ಲಿ ಒಂದು ಗೊತ್ತಿಲ್ಲದೆ ಏನಾಗುತ್ತೆ, ಒಂದು 57 ಸೈಟ್ ನಂಬರ್ ಚೇಂಜ್ ಆಗಿ ಬೇರೆ ಕಡೆ ಹೋಗುತ್ತೆ. ಅದನ್ನು ಮತ್ತೆ ಅದು ಯಾರು ಬೇರೆಯವ್ರಿಗೆ ಅಲರ್ಟ್ ಆಗಿದೆ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಆ ಸೈಟ್ ಅನ್ನು ತಗೊಂಡ್ಬಂದು ಇಲ್ಲಿ ಫಿಲ್ ಅಪ್ ಮಾಡಿ ಎಗೇನ್ ಮತ್ತೆ ಆ 4 ಸೈಟ್ಸ್ ಅನ್ನು ಸರಿ ಮಾಡ್ಕೊಳ್ತಾರೆ. ಸೊ ಟೋಟಲ್ ಬಂಗ್ಲಾ ಸೈಟ್ ಯಾರ ಹೆಸರಿಗೆ? ಅವ್ರ ಮಗಳ ಹೆಸರಿಗೆ, ಅರುಣಾದೇವಿ ಹೆಸರಿಗೆ. ಇವ್ರು 4 ಜನರು ಸೇರಿ ನಂತರದಲ್ಲಿ ಸೇಲ್ ಡೀಡ್ ಮಾಡ್ಕೊಡ್ತಾರೆ. ಪಕ್ಕಾ ಸೇಲ್ ಡೀಡ್ ಮಾಡ್ಕೊಡ್ತಾರೆ 4 ಜನರು ಹೆಸರಲ್ಲಿ. ಆ ಪ್ರಕರಣ ಏನಾಯ್ತು ಸರ್? ಆ ಪ್ರಕರಣ ತನಿಖೆ ಆಗುತ್ತೆ ಶಿವಮೊಗ್ಗ ಲೋಕಾಯುಕ್ತ ಕೋರ್ಟ್ನಲ್ಲಿ. ನಾನು ಅದನ್ನ ದೂರನ್ನು ದಾಖಲಿಸ್ತೀನಿ. ಅದನ್ನ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅದನ್ನ ಬಿ ರಿಪೋರ್ಟ್ ಆಗ್ತಾರೆ. ಅದಕ್ಕೆ ಬಿ ರಿಪೋರ್ಟ್ ಅಲ್ಲಿ ಏನಾಗ್ತಾರೆ, ಯಾವ ಆಧಾರದ ಮೇಲೆ ಹಾಕ್ತಾರೆ? ಬಿ ರಿಪೋರ್ಟ್ ಅಲ್ಲಿ ಯಾವ ಆಧಾರದ ಮೇಲೆ ಹಾಕ್ತಾರೆ ಅಂದ್ರೆ, ಉಪಮುಖ್ಯಮಂತ್ರಿಗಳನ್ನ ಎಲ್ಲರದು ಈಗ ಬಿ ರಿಪೋರ್ಟ್ ಹಾಕ್ಬೇಕಾದ್ರೆ ತನಿಖಾಧಿಕಾರಿ ಎಲ್ಲರದು ಸ್ಟೇಟ್ಮೆಂಟ್ ತಗೊಳ್ತಾರೆ. ಆ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಅವ್ರೇನ್ ಹೇಳ್ತಾರೆ, ಯಾರೋ ಹೇಳಿದ್ರು ಇವ್ರು 4 ಜನರು ಪತ್ರಕರ್ತರು, ಯಾರೋ ಹೇಳಿದ್ರು ಇವ್ರು 4 ಜನರು ಪತ್ರಕರ್ತರು, ಇವರಿಗೆ ಸೈಟ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ರೆಕಮೆಂಡ್ ಮಾಡಿ ಕೊಟ್ಟೆ. ಇಟ್ ವಾಸ್ ದಿ ಡ್ಯೂಟಿ ಆಫ್ ದಿ commissioner or the assistant executive engineer of KHB to verify whether they are original journalists or not ಅಂತೇಳಿ ಅವ್ರು ನೋಡ್ಬೇಕಿತ್ತು. ಅದು ನನ್ನ ಡ್ಯೂಟಿ ಅಲ್ಲ. ನಾನು ಯಾರೋ ಬಂದು ನಾನು ಜರ್ನಲಿಸ್ಟ್, ನನಗೆ ಸೈಟ್ ಇಲ್ಲ, ನನಗೊಂದು ಸೈಟ್ ಇದು ಮಾಡ್ಕೊಡಿ ಅಂತ ಹೇಳಿದಾಗ ನಾನು ಬರ್ಕೊಡ್ತೀನಿ. ಬರ್ಕೊಟ್ಟಾಗ ನಾನು ಅವ್ರು ಹೌದೋ ಅಲ್ಲ ಅಂತ ರೆಫರ್ ಮಾಡೋದು, ವೆರಿಫೈ ಮಾಡೋದು ನನ್ನ ಡ್ಯೂಟಿ ಅಲ್ಲ. ಅದು ನಾನು ಯಾರಿಗೆ ಬರೆದಿರ್ತೀನಿ, ಯಾರಿಗೆ ಹೇಳಿರ್ತೀನಿ, ಅವ್ರ ಡ್ಯೂಟಿ ಅದು ರೆಕಮೆಂಡ್ ಅದನ್ನ ವೆರಿಫೈ ಮಾಡಲಿಕ್ಕೆ. ಅಲ್ಲ, ತಾವೆಲ್ಲ ಒಂದ್ ಕಡೆ ನ್ಯಾಯಾಲಯಕ್ಕೆ ಅವರು ಇವ್ರದೇ ಇನ್ಸ್ಟಿಟ್ಯೂಷನ್ ಕೆಲಸದಲ್ಲಿದ್ದಾರೆ, ಇವ್ರ ಎಂಪ್ಲಾಯ್ಸ್ ಅನ್ನೋದನ್ನ ಪ್ರೂವ್ ಮಾಡಬೋಯ್ತಲ್ಲ? ಇದೆ ಅದು ನ್ಯಾಯಾಲಯಕ್ಕೆ ಪ್ರೂವ್ ಮಾಡೋದು. ಆಮೇಲೆ ಅದನ್ನೆಲ್ಲ ನಾವು ಕಂಪ್ಲೇಂಟ್ ಎಲ್ಲ ಹೇಳ್ಬಿಟ್ಟಿರ್ತೀವಿ. ಬಟ್ ಅದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿರ್ತಾರೆ ಲೋಕಾಯುಕ್ತವರು, ಅದನ್ನೆಲ್ಲ ವೆದರ್ ನಾನು ಏನೇನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದೀನಿ ಮತ್ತೆ ಯಾವ್ಯಾವ ದಾಖಲೆಗಳು ಕೊಟ್ಟಿದ್ದೀನಿ ಅದನ್ನೆಲ್ಲ ಜೆನ್ಯೂನ್ ಹೌದೋ ಇಲ್ಲೋ ಇದನ್ನೆಲ್ಲ ವೆರಿಫೈ ಮಾಡಿ ಕೋರ್ಟಿಗೆ ರಿಪೋರ್ಟ್ ಮಾಡಬೇಕಾಗಿರೋದು ಇವರು. ಎಲ್ಲ ನೋಡ್ತಾರೆ, ಎಲ್ಲಾ ಡಾಕ್ಯುಮೆಂಟ್ಸು ಸರಿ, ಎಲ್ಲ ಮಾಡಿರೋದೆಲ್ಲ ಸರಿ. ಇವ್ರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಮಿಷನರಿಗೆ ಕೇಳಿದ್ರೆ ಕಮಿಷನರ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ, ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು ಹಿಂಗೊಂದು ನನಗೆ ರೆಕಮೆಂಡ್ ಮಾಡಿದಾಗ ಐ ನೀಡ್ ನಾಟ್ ಗೋ ಇನ್ ಟು ದಿ ಡೀಟೇಲ್ಸ್. ಅವ್ರು ಹೇಳಿದ್ದಾರೆ, ನಾನು ಕೊಟ್ಬಿಟ್ಟೆ. ಇವ್ರಿಗೆ ಕೇಳಿದಾಗ ಏನ್ ಹೇಳ್ತಾರೆ, ಯಾರು ನಮ್ಮ ಶಿವಮೊಗ್ಗ ರಿಜಿಸ್ಟರಿಂಗ್ ಅಥಾರಿಟಿ ಯಾರಿದ್ದಾರೆ AEE, ಅವ್ರಿಗೆ ಕೇಳಿದಾಗ ಇಲ್ಲ ನನಗೆ ಮೇಲ್ಗಡೆಯಿಂದ ಅದು ಆದೇಶ ಬಂತು, ಇವ್ರು 4 ಜನಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ರು, ರಿಜಿಸ್ಟರ್ ಮಾಡಿಕೊಟ್ಟೆ. ಅವ್ರ ಜರ್ನಲಿಸ್ಟ್ ಹೌದೋ ಇಲ್ಲೋ, ಅವ್ರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇವತ್ತಿನ ವ್ಯವಸ್ಥೆಯಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಶಿಫಾರಸ್ ಮಾಡ್ತಾರೆ ಅಂತಂದ್ರೆ ಸಹಜವಾಗಿ ಕೈ ಕೆಳಗಿನ ಅಧಿಕಾರಿಗಳು ತನಿಖೆ ಮಾಡಕ್ ಹೋಗಲ್ಲ. ಅಟ್ಲೀಸ್ಟ್ ಬೇಸಿಕ್ ವೆದರ್ ದೇ ಆರ್ ಜರ್ನಲಿಸ್ಟ್. ಆಮೇಲೆ ಅವ್ರ ಅಪ್ಲಿಕೇಶನ್ ಸರ್ ನಾನು ಕೇಳ್ತಿರೋದು, ನನಗೆ ಹೇಳಿದ್ನಲ್ಲ ಜೂನ್ 27ನೇ ತಾರೀಕು ರಿಜಿಸ್ಟರ್ ಆಗುತ್ತೆ, ಆಗಸ್ಟ್ 8ಕ್ಕೆ ಅಪ್ಲೈ ಮಾಡ್ತಾರೆ. ಅಪ್ಲಿಕೇಶನ್ ಅದು ಇಟ್ಕೋಬೇಕಾ, ಅವ್ರ ಅಫಿಡವಿಟ್ ಬೇಕಾ? ಏನೂ ಇಲ್ಲ, ಡೈರೆಕ್ಟ್ ಫಸ್ಟ್ ರಿಜಿಸ್ಟ್ರೇಷನ್. ನಂತರದಲ್ಲ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅಪ್ಲಿಕೇಶನ್ ಅದು ಇದು ನೆಕ್ಸ್ಟ್ ಎಲ್ಲ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಬೇಸಿಸ್ ಇದು. ಹಾಗಾಗಿ ತನಿಖಾಧಿಕಾರಿ ಏನ್ ಹೇಳ್ತಾರೆ, ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಇವರು ತಪ್ಪು ಮಾಡಿರೋದಿಲ್ಲ, ಅಷ್ಟೇ, ತಪ್ಪು ಮಾಡಿರೋದಿಲ್ಲ. ಯಾಕೆ ಇಲ್ಲ, ನೋ ರೀಸನಿಂಗ್ ಬಿಯಾಂಡ್ ದಿಸ್. ಯಾರು ತಪ್ಪು ಮಾಡಿರೋದು ಇಲ್ಲ, ಇವ್ರು ಈ ತರ ಹೇಳಿರೋದ್ರಿಂದ ಇವರು ತಪ್ಪು ಮಾಡಿರೋದಿಲ್ಲ. ಈ ಬಿ ರಿಪೋರ್ಟ್ ಅನ್ನು ನಾವು ಚಾಲೆಂಜ್ ಮಾಡಿದ್ವಿ. ಚಾಲೆಂಜ್ ಮಾಡಿದ್ದನ್ನ ಅದನ್ನೇ ಸುಮಾರು ಒಂದು 8 ತಿಂಗಳು ನನ್ನ ಅಬ್ಜೆಕ್ಷನ್ಸ್ ಹಾಕಿ ಅದು ಚಾಲೆಂಜ್ ಮಾಡಿದ್ರೆ ಅದು ನಡ್ಕೊಂಡು ಹೋಗುತ್ತೆ. ಹಿಂದೆ ಇದ್ದ ಜಡ್ಜ್ ಸಾಹೇಬರು ಅದನ್ನ ಈಗ ಅವರು ಟ್ರಾನ್ಸ್ಫರ್ ಆಗುತ್ತೆ, ನೆಕ್ಸ್ಟ್ ಹೊಸಬರು ಬರ್ತಾರೆ. ಅವರು ಇನ್ನ ಅಷ್ಟರಲ್ಲಿ ನಾನು 2ನೇ ಕೇಸ್ ಹಾಕಿದ್ದೆ, ಈ ಹುಣಸೆಕಟ್ಟೆ ಭದ್ರಾವತಿದು.
72 ಎಕರೆ 69 ಎಕರೆ ಜಾಗನ ಬೇನಾಮಿ 4 ಜನ, ಒಂದೇ ಕುಟುಂಬದ 4 ಜನರ ಹೆಸರು ಪರ್ಚೇಸ್ ಮಾಡಿ ನಂತರದಲ್ಲಿ ಅದನ್ನ ಅವ್ರ ಹೆಸರಿಂದಾನೇ ಅಲಿನೇಷನ್ಗೆ ಅಪ್ಲೈ ಮಾಡ್ತಾರೆ. 2 ವಾರದಲ್ಲಿ ಅಲಿನೇಷನ್ ಆಗುತ್ತೆ. ಅಲಿನೇಷನ್ ಆಗುವಾಗ ಇವರೇನ್ 4 ಜನರ ಹೆಸರಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಆ 4 ಜನರು ಕೂಡ ಸಪರೇಟ್ ಆಗಿ ಅರ್ಜಿ ಕೊಡ್ತಾರೆ ಅದಕ್ಕೆ DC ಆಫೀಸಿಗೆ. ನಾವಿಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತೀವಿ ಅಂತ. 4 ಹೆಸರು ಸಪರೇಟ್, ಒಂದೇ ಕುಟುಂಬದ 4 ಜನ ಸಪರೇಟ್ ಆಗಿ ಕೊಡ್ತಾರೆ, ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತೀವಿ ಅಂತ. ಓಕೆ, ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಅದು ಅಲಿನೇಷನ್ ಆಗುತ್ತೆ. 75% ಆಫ್ ದಿ ಅಲಿನೇಷನ್ ಫೀ ಈಸ್ ವೈವ್ಡ್ ಆಫ್. 25% ಮಾತ್ರ ಕಟ್ತಾರೆ. ಎಲ್ಲ ಆದ್ಮೇಲೆ ಅಲಿನೇಷನ್ ಎಲ್ಲ ಆದ್ಮೇಲೆ ಒನ್ ಫೈನ್ ಡೇ ಅಷ್ಟೂ ಜಾಗ 15 ಎಕರೆ ಅರಣ್ಯ ಭೂಮಿನ ಒತ್ತುವರಿ ಮಾಡಿಕೊಂಡು ಧವಳಗಿರಿ ಪ್ರಾಪರ್ಟೀಸ್ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಏನು ಇದ್ರ ಮೇಲೆ ಒತ್ತುವರಿ ಮಾಡ್ತಾರೆ? ದಾಖಲೆ ಏನಿರುತ್ತೆ ಅವರಿಗೆ? ಅಲ್ಲಲ್ಲ, ಅದು ಟೈಗರ್ ಬಫರ್ ಝೋನ್ ಏರಿಯಾ. ಅದು ಅಲ್ಲಿ ಹ್ಯೂಮನ್ ಇನ್ಹ್ಯಾಬಿಟೆಂಟ್ ಕೂಡ ಅಲ್ಲಿ ಹೋಗಂಗಿಲ್ಲ, ನಿಷಿದ್ಧ ಪ್ರದೇಶ ಅದು. ಅದರಲ್ಲಿ ಆ ಟ್ರೆಂಚ್ ಕೂಡ ಹೊಡೆದಿಟ್ಟಿದ್ದಾರೆ. ಆ ಟ್ರೆಂಚ್ ಅನ್ನು ದಾಟಿ ಇವರು ಎಂಟೈರ್ 69 ಪ್ಲಸ್ 15 ಎಕರೆ 84 ಎಕರೆಗೆ ಎಂಟೈರ್ ಇದಕ್ಕೆ 6 ಅಡಿ ಎತ್ತರದಲ್ಲಿ ಹಾಲೋ ಬ್ಲಾಕ್ಸ್ ಅಲ್ಲಿ ಕಾಂಪೌಂಡ್ ಕಟ್ತಾರೆ. ನಮಗೆ ಒಂದು ಎಕರೆ ಅಥವಾ ಒಂದು ಸಣ್ಣ ಜಾಗಕ್ಕೆ ಒಂದು ಕಾಂಪೌಂಡ್ ಕಟ್ಟಬೇಕು ಅಂದ್ರೆ ಎಷ್ಟು ಸಮಸ್ಯೆ ನಮಗೆ. 69 ಪ್ಲಸ್ 15 ಎಕರೆನ ಒಟ್ಟಿಗೆ ಸೇರಿಸಿ ಎಂಟೈರ್ ಎಕ್ಸ್ಟೆಂಟಿಗೆ 6 ಅಡಿ ಎತ್ತರದಲ್ಲಿ ಹಾಲೋ ಬ್ಲಾಕ್ಸ್ ನ ಪಕ್ಕಾ ಕಾಂಪೌಂಡ್ ಕಟ್ತಾರೆ. ಆ ಪ್ರಕರಣ ಏನು? ನೀವು ಅದನ್ನ ನಾನು ಮೊದಲನೇದಾಗಿ ಅದನ್ನ ಮಾನ್ಯ ಸುಧೀಂದ್ರ ರಾವ್ ಇದ್ದಿದ್ದ ಬ್ಯಾಂಗ್ಳೂರ್ ಲೋಕಾಯುಕ್ತ ಕೋರ್ಟಲ್ಲಿ ಅದನ್ನ ನಾನು ಪ್ರಕರಣ ದಾಖಲೆ ಮಾಡ್ತೀನಿ. ಮೊದಲನೇದಾಗಿ ಆ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ, ಸೇಲ್ ಡೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಪ್ರಕರಣ ದಾಖಲೆ ಮಾಡ್ತೀನಿ. ಅಲ್ಲಿ ಏನಾಗ್ತದೆ, ನಾನು ಅಲ್ಲಿ ಶಿವಮೊಗ್ಗದಲ್ಲಿರೋ ಪ್ರಾಪರ್ಟಿ ಆದ್ರೂ ಕೂಡ ಇಲ್ಲಿ ಯಾಕೆ ದಾಖಲೆ ಮಾಡಿದೆ ಅಂದ್ರೆ, ಆಲ್ ದಿ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಧವಳಗಿರಿ ಪ್ರಾಪರ್ಟೀಸ್ ಇಲ್ಲಿದೆ, ಅಲ್ಲಿಂದಾನೇ ಎಲ್ಲ ಟ್ರಾನ್ಸಾಕ್ಷನ್ ಆಗಿರೋದು. ಸೊ ಮತ್ತೆ ನನಗೂ ಒಂದು ಸ್ವಾರ್ಥ ಇತ್ತು, ಲೋಕಾಯುಕ್ತ ಸುಧೀಂದ್ರ ರಾವ್ ಸಾಹೇಬ್ರ ಎದುರುಗಡೆ ಇದು ಬೇಕಿತ್ತು ನನಗೆ. ಅವ್ರ ಬಗ್ಗೆ ಸಾಕಷ್ಟು ಕೇಳ್ಪಟ್ಟು ಗೊತ್ತಿದ್ದರಿಂದ ಇದೇ ಕೋರ್ಟಲ್ಲೇ ನನಗೆ ಬೇಕಿತ್ತು. ಇದು 2 ಉದ್ದೇಶದಿಂದ ಹಾಕಿದ್ದೆ. ಇದು ನನ್ನ ಡಾಕ್ಯುಮೆಂಟ್ಸ್ ಎಷ್ಟು ಜೆನ್ಯೂನ್ ಆಗಿತ್ತು ಅಂತ ಹೇಳಿದ್ರೆ, ಬೇರೆ ಕೇಸ್ನಲ್ಲಿ ಆದಂಗೆ ಇದನ್ನ ಇನ್ವೆಸ್ಟಿಗೇಷನ್ಗೆ ರೆಫರೇ ಮಾಡಲ್ಲ ಸಾಹೇಬರು. ಕಾಗ್ನಿಸೆನ್ಸ್ ತಗೊಂಡು ಡೈರೆಕ್ಟ್ ಆಗಿ ನನ್ನ ಸೋನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಸಮನ್ಸ್ ಇಶ್ಯೂ ಮಾಡ್ತಾರೆ ಅವರಿಗೆ. ಅವ್ರು ಹೇಳ್ತಾರೆ ನನಗೆ ಇನ್ನೇನಿದೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಕೊಡುವಂತ ಅವಶ್ಯಕತೆ ಏನಿಲ್ಲ, ಒಂದು ಲಿಮಿಟೆಡ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಒಂದು DYSP ಅವರಿಗೆ ಕೊಡ್ತಾರೆ. ಏನು? ಟು ವೆರಿಫೈ ವೆದರ್ ದಿ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಬೈ ದಿ ಕಂಪ್ಲೈನೆಂಟ್ ಈಸ್ ಜೆನ್ಯೂನ್ ಆರ್ ನಾಟ್ ಅಷ್ಟೇ. ನಾನು ಏನು ಸೇಲ್ ಡೀಡ್ಸ್ ಕೊಟ್ಟಿದ್ದೆ, ಅಲಿನೇಷನ್ ಕಾಪೀಸ್ ಕೊಟ್ಟಿದ್ದೆ, ಸಬ್ಸಿಕ್ವೆಂಟ್ ಧವಳಗಿರಿ ಪ್ರಾಪರ್ಟೀಸಿಗೆ ಸೇಲ್ ಆಗಿರುವಂತಹ ಇದನ್ನ ಕೊಟ್ಟಿದ್ದೆ, ಇದೆಲ್ಲ ಜೆನ್ಯೂನ್ ಹೌದಾ ಅಂತೇಳಿ ಸಂಬಂಧಪಟ್ಟಿದ್ದು ಎಲ್ಲಿ ಕೇಳಬೇಕು? ತಹಸೀಲ್ದಾರ್ ಆಫೀಸು, DC ಆಫೀಸು, ಸಬ್ ರಿಜಿಸ್ಟರ್ ಆಫೀಸು. ಇದನ್ನ ಮಾಡಕ್ಕೆ ಲಿಮಿಟೆಡ್ ಟೈಮ್ ಕೊಟ್ಟು 15 ದಿವಸ ಏನೋ ಟೈಮ್ ಕೊಡ್ತಾರೆ. DYSP ಸಾಹೇಬ್ರು, ಇಲ್ಲಿ ಲೋಕಾಯುಕ್ತ DYSP ಸಾಹೇಬರು ಭದ್ರಾವತಿ ತಾಲೂಕು ಬರುತ್ತೆ, ಅಲ್ಲಿ ಹೋಗಿ ವೆರಿಫೈ ಮಾಡಿಕೊಂಡು ಬಂದು ರಿಪೋರ್ಟ್ ಹಾಕ್ತಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ನನ್ನ ಸೋನ್ ಸ್ಟೇಟ್ಮೆಂಟ್ ಆಗುತ್ತೆ, ಸಮನ್ಸ್ ಇಶ್ಯೂ ಆಗುತ್ತೆ. ಈ ಸಮನ್ಸ್ ಇಶ್ಯೂ ಆಗಿದ್ದ ಸಂದರ್ಭದಲ್ಲಿ ಇವರು ಹೈಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿ ಜುರಿಸ್ಡಿಕ್ಷನ್ ಮೇಲೆ ಅದನ್ನ ಕ್ವಾಶಿಗೆ ಕೇಳ್ಕೊಳ್ತಾರೆ. ಸ್ಯಾಂಕ್ಷನ್ ಬೇಕಾಗಿಲ್ಲ, ಯಾಕಂದ್ರೆ ಸ್ಯಾಂಕ್ಷನ್ ಅವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದ್ದು. ನಾನು ಕೇಸ್ ಫೈಲ್ ಮಾಡೋ ಸಂದರ್ಭದಲ್ಲಿ ಅವರು ಜಸ್ಟ್ ಎನ್ MLA. ಸೊ ಸ್ಯಾಂಕ್ಷನ್ ಪ್ರಶ್ನೆ ಬರಲೇ ಇಲ್ಲ ಇದರಲ್ಲಿ. ಜುರಿಸ್ಡಿಕ್ಷನ್ ಅಂದ್ರೆ ಪ್ರಾಪರ್ಟಿ ಇರೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಹುಣಸೆಕಟ್ಟೆಯಲ್ಲಿ. ನಾನು ಕಂಪ್ಲೇಂಟ್ ಫೈಲ್ ಮಾಡಿರೋದು ಲೋಕಾಯುಕ್ತ ಕೋರ್ಟ್ ಬ್ಯಾಂಗ್ಳೂರ್ನಲ್ಲಿ. ಆ ಬೇಸಿಸ್ ಮೇಲೆ ಸಾಹೇಬರು ಅದನ್ನು ಅಲೋ ಮಾಡ್ತಾರೆ. ಯಾವ ರೀತಿ ಅಲೋ ಮಾಡ್ತಾರೆ ಅಂದ್ರೆ, ನನ್ನ ಎದುರುಗಡೆನೆ ನೀವು ಇದನ್ನ ವಿತ್ಡ್ರಾ ಮಾಡಿಬಿಟ್ಟು ಜುರಿಸ್ಡಿಕ್ಷನಲ್ ಕೋರ್ಟಲ್ಲಿ ಅದನ್ನ ರಿಪ್ರೆಸೆಂಟ್ ಮಾಡಿ ಅಂತೇಳಿ ನನಗೊಂದು ಲಿಬರ್ಟಿ ಕೊಟ್ಟು ಅದನ್ನ ಕ್ವಾಶ್ ಮಾಡ್ತಾರೆ. ಇಲ್ಲಿ ಸಮನ್ ಮಾಡಿರೋ ಆರ್ಡರ್ ಇದೆಯಲ್ಲ ಅದನ್ನ ಕ್ವಾಶ್ ಮಾಡಿ ಜುರಿಸ್ಡಿಕ್ಷನ್ ಮೇಲೆ ಇದಾಗ್ತದೆ. ಸರ್, ಇನ್ನಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.